ಪರಿಹಾರ ಇದೆ ಅಮೃತ. ಪಾಪನಾಶಿನಿ ಸಾಲಿಗ್ರಾಮ. ಅರುಣಧವಳ ಸ್ವರ್ಣೋದಯ ದೀಪ್ತಿಂ ಅಖಿಲ ಭುವನ ಚೈತನ್ಯ ಪ್ರಸಾದಂ. ಪಾಪನಾಶಿನಿ ಸಾಲಿಗ್ರಾಮನ ಅದು ಎಲ್ಲಿದೆ? ಶಿವನ ದೇವಸ್ಥಾನ. ಆ ಪಾಪನಾಶಿನಿ ಸಾಲಿಗ್ರಾಮ ಶಿವನ ಜೊತೆ ಪೂಜಿಸಲ್ಪಡುತ್ತೆ ಅಮೃತ. ಆ ಸಾಲಿಗ್ರಾಮದಿಂದ ಮಾತ್ರ ಈ ಶಾಪ ಪರಿಹಾರ ಆಗೋದಕ್ಕೆ ಸಾಧ್ಯ. ಆ ದೇವಸ್ಥಾನ ಯಾವುದು? ಅದೆಲ್ಲಿದೆ? ಆ ದೇವಸ್ಥಾನ ನಿನಗೂ ಗೊತ್ತು ಅಮೃತ. ದುರ್ಗಾಪುರದ ಶಿವನ ದೇವಸ್ಥಾನ. ಆದ್ರೆ ನೀನೀಗ ಹೊರಗಡೆ ಹೋಗೋದಕ್ಕಾಗಲ್ಲ ಅಮೃತ. ನಿನ್ನ ಬದಲು ನಾನು ಹೋಗ್ತೀನಿ. ಆ ಪಾಪನಾಶಿನಿ ಸಾಲಿಗ್ರಾಮನ ತಂದುಕೊಡೋ ಜವಾಬ್ದಾರಿ ನಂದು. ನೀನು ನಿರಾತಂಕವಾಗಿರೋ ಅಮೃತ. ಸತ್ಯಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರ. ಇಷ್ಟೊತ್ತಾದ್ರೂ ಮಯೂರಿ ಬರ್ಲಿಲ್ವಲ್ಲ? ಮುಹೂರ್ತ ಬೇರೆ ಹತ್ರ ಬರ್ತಾ ಇದೆ. ಇವಳಿಗೆ ಸಾಕ್ಷಿ ಸಿಗ್ತಾ ಇಲ್ವೋ? ದೇವ್ರೆ, ಆದಷ್ಟು ಬೇಗ ಮಯೂರಿ ಬರಬೇಕು. ಅವಳು ಬರಲೇಬೇಕು. ಏ ಹರ್ಷ, ಎಲ್ಲಿದ್ಯಾ? ಬೇಗ ಬಾ, ಈಗಲೇ ಹೊತ್ತಾಗಿದೆ. ಇವನಿಗೆ ಸ್ವಲ್ಪನೂ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಏ ಹರ್ಷ, ಯಾಕಿಷ್ಟು ಲೇಟು? ಅಯ್ಯೋ, ಸಾಕ್ಷಿ ಎಲ್ಲ ಕಲೆಕ್ಟ್ ಮಾಡ್ಕೊಂಬರೋದಕ್ಕೆ ಇಷ್ಟೊತ್ತಾಯ್ತು. ನಡಿ, ಒಳಗಡೆ ಹೋಗೋಣ. ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಓ, ಅವನು ಬೇರೆ ಜೊತೆಲಿದ್ದಾನೆ. ಓಹೋ, ಇವಳು ಈ ಮದುವೆ ಮುರಿಯೋದಕ್ಕೆ ಬಂದಿರೋದು. ಇನ್ನೇನು ತಾನೇ ಕಾರಣ ಇರೋದಕ್ಕೆ ಸಾಧ್ಯ? ಸರಿ, ಕೊನೆ ಆಟ ಆಡೇ ಬಿಡೋಣ. ಅಜ್ಜಿ, ಹೋಗೆ ದೂರ. ಅಜ್ಜಿ ಅಂತೆ ಅಜ್ಜಿ. ಏನಾಯ್ತು ಅಜ್ಜಿ? ಯಾಕೆ ದೂರ ತಳ್ತಿದ್ದೀರಾ? ಇನ್ನೇನು ಮತ್ತೆ, ನಿನ್ನಂತ ಎರಡು ತಲೆ ಅವನ ಹತ್ರ ಬಿಟ್ಕೊಳಕ್ಕಾಗುತ್ತಾ? ನಿನ್ನ ಜಾವತ್ತ ನನ್ನಿಂದ ದೂರ ಇಡಬೇಕಾಗಿತ್ತು. ಅಜ್ಜಿ, ಏನ್ ಮಾತಾಡ್ತಿದ್ದೀರಾ? ಸಂಜೆ ತಾನೇ ಚೆನ್ನಾಗಿ ಮಾತಾಡಿದ್ರಿ ಅಲ್ವಾ? ಇಲ್ಲಿ ನೋಡಿ ಅಜ್ಜಿ, ಸಾಕ್ಷಿ ತಂದಿದ್ದೀನಿ. ಏಯ್, ಯಾವಳಿಗೆ ಬೇಕೆ ನಿನ್ನ ಸಾಕ್ಷಿ?
ಅಮೃತನ ಹೆಸರು ಹೇಳಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ನೀನು ಎಂಥವಳು ಅಂತ ನನಗೀಗ ಗೊತ್ತಾಯ್ತು. ಅಜ್ಜಿ, ದ್ರೋಹಿ ನಾನಲ್ಲ, ಆ ಅಮೃತ. ನನ್ನ ಮಾತು ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಲ್ವಾ? ಅವಳು ಎಂಥ ಮಾಯಾವಿ ಅಂತ ನಿಮಗೆ ಗೊತ್ತಿಲ್ಲ ಅಜ್ಜಿ. ಇಲ್ಲಿ ನೋಡಿ, ಇಲ್ಲೂ ಅಲ್ಲೂ ಒಂದೇ ಟೈಮಲ್ಲಿ ಇರೋಕೆ ಹೇಗೆ ತಾನೇ ಸಾಧ್ಯ? ನೋಡಿ ಅಜ್ಜಿ, ಇಲ್ಲಿ ನೀವೇ ನೋಡಿ. ನನ್ನನ್ನ ನೀನೇನು ಮಾಡೋಕ್ಕಾಗಲ್ವೋ? ಬಿದ್ರೂ ನಿನ್ನ ಪೊಗರು ಕಡಿಮೆ ಆಗಿಲ್ಲ ಅಲ್ವಾ? ಸೋತ್ರು ಅಹಂಕಾರವೇ. ನೀನು ಎಷ್ಟು ಅಬ್ಬರಿಸಿದ್ರು ಅಷ್ಟೇ. ನಿನ್ನ ಕೈಯಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. ಓಹೋ, ನನ್ನಿಂದ ಏನಾಗುತ್ತೆ ಅಂತ ಈಗ ನಾನು ಮಾಡಿ ತೋರಿಸ್ತೀನಿ ನೋಡು ನಾಗಿಣಿ. ಜೈ ಮಹಾಕಾಲ. ಈ ದಿನ ನಿನ್ನ ಕೊನೆ ದಿನ ಅನ್ಕೋ. ಇವತ್ತಿನ ಬದುಕು ನಿನ್ನ ಕೊನೆ ಕ್ಷಣ ಅನ್ಕೋ. ನಿನ್ನ ಕೈಗೆ ಇನ್ನು ನಾಗಮಣಿ ಸಿಕ್ಕಿಲ್ಲ ಅಂತ ಕೂಡ ನನಗೆ ಗೊತ್ತು. ಇನ್ನು ನೀನು ಬದುಕಿದ್ದು ಒಂದೇ, ಸತ್ರು ಒಂದೇ. ಈ ದಿನ ಈ ಭೈರವನಿಗೆ ಮಹತ್ವದ ದಿನ. ಜೈ ಮಹಾಕಾಲ. ನಾಗಿಣಿ, ಇವತ್ ನೀಗ್ ನಾಟ ಮುಗೀತು. ನೀನು ಈ ಭೈರವನ್ ಬಲೆಗೆ ಬಿದ್ದಿದ್ದಾಯ್ತು. ಇವತ್ತು ಈ ದಿನ ಈ ಭೈರವನಿಗೆ ಮಹತ್ವದ ದಿನ. ಸರಿ ಸರಿ, ಬೇಗ ಅವಳಿಗೆ ಅಲಂಕಾರ ಮಾಡಿ ಮಂಟಪಕ್ಕೆ ಕರ್ಕೊಂಡು ಬಂದ್ಬಿಡಿ. ನಾನು ಹೊರಗಡೆ ಎಲ್ಲ ವ್ಯವಸ್ಥೆ ಆಗಿದೆಯಾ ನೋಡ್ತೀನಿ. ಹಾಂ, ಬೇಗ ಬನ್ನಿ. ಹಾಂ, ಆಯ್ತಾಯ್ತು. ಯಾಕಮ್ಮ ಇಷ್ಟೊಂದು ಅಳ್ತಾ ಇದೆಯಾ? ಹಾಗೆಲ್ಲ ಅಳ್ಬಾರ್ದು. ಸಮಾಧಾನ ಮಾಡ್ಕೊ ಮಗಳೇ, ಸಮಾಧಾನ ಮಾಡ್ಕೊಮ್ಮ. ಸರೋಜಾ, ಅಮೃತ, ಸರೋಜಾ, ಅಮೃತ ಯಾಕೆ ಇಷ್ಟೊಂದು ಅಳ್ತಿದ್ದಾಳೆ? ಏನಾಯ್ತು? ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾಳಂತ ದುಃಖ ಅವಳಿಗೆ. ಗಂಡನ ಮನೆಗೆ ಹೋಗ್ತಾ ಇದ್ದಾಳಲ್ಲ, ಅದಕ್ಕೆ. ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಅಳ್ತಾರ? ಇಷ್ಟಕ್ಕೂ ನಾವಿರೋದು ಇದೇ ಊರಲ್ಲಿ. ಆಗಾಗ ಬಂದು ನೋಡ್ಕೊಂಡು ಹೋಗ್ತೀವಿ ಬಿಡು. ಹೌದಮ್ಮ, ನಿನಗೂ ಬೇಜಾರಾದಾಗ ಆಗಾಗ ನಮ್ಮನೆಗೆ ಬಂದು ಹೋಗಿ ಮಾಡ್ಬೋದು. ನೋಡು, ನೀನೀಗ ಅಳ್ತಾ ಕೂತ್ರೆ ನಮ್ಮ ಮನಸ್ಸಿಗೂ ತುಂಬ ಕಷ್ಟ ಆಗುತ್ತೆ ಅಲ್ವಾ ಅಮ್ಮ? ಸಮಾಧಾನ ಮಾಡ್ಕೊ. ಇಲ್ಲ ಅಮ್ಮ, ಇಲ್ಲ ಅಪ್ಪ, ನಾನು ತುಂಬ ಸ್ವಾರ್ಥಿ. ನಾನು ತುಂಬ ಸ್ವಾರ್ಥಿ. ನನ್ನನ್ನು ದಯವಿಟ್ಟು ಕ್ಷಮಿಸಿ. ನೋಡು ಅಮೃತ, ಹೆಣ್ಮಕ್ಳು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗೋದು ಸ್ವಾಭಾವಿಕ. ಇದರಲ್ಲಿ ಸ್ವಾರ್ಥ ಏನು ಬಂತು? ಈಗ ಸರೋಜನೆ ನೋಡು, ಅವಳು ತವರನ್ನ ಬಿಟ್ಟು ನಮ್ಮ ಮನೆಗೆ ಬರಲಿಲ್ವಾ? ಹೀಗೆ ನೀನು ಅಳ್ತಾ ಕೂತ್ರೆ ನಮ್ಮ ಮನ್ಸಿಗೆ ಬೇಜಾರಾಗಲ್ವಾ? ಸದಾ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಬಯಸೋ ಹುಡುಗಿ ನೀನು. ನೀನು ಸ್ವಾರ್ಥ ಆಗೋಕ್ಕೆ ಹೇಗಮ್ಮ ಸಾಧ್ಯ? ಅಳ್ಬೇಡ, ಕಣ್ಣುರ್ಸ್ಕೊ. ನಾನು ಸ್ವಾತಿ ಶೇಷ, ನನ್ನನ್ನು ಕ್ಷಮಿಸ್ಬಿಡು. ನನಗೋಸ್ಕರ ನಿನ್ನ ಪ್ರಾಣನ ಬಲಿ ಕೊಟ್ಬಿಟ್ಟೆ. ದೇವ್ರೆ, ನಾನೇನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಶೇಷನ್ನ ನೀನೇ ಕಾಪಾಡಬೇಕು ಪರಮೇಶ್ವರ, ನೀನೇ ಕಾಪಾಡಬೇಕು. ಸರೋಜ,
ಅವಳಿಗೆ ಏಕಾಂತ ಬೇಕು ಅನಿಸುತ್ತೆ. ಅವಳೊಬ್ಬಳೇ ಇದ್ದಾಗ ಎಷ್ಟು ಬೇಕೋ ಹತ್ತು ಬಿಡಲಿ, ಹತ್ತು ಸಮಾಧಾನ ಮಾಡ್ಕೊಳ್ಳಿ. ನಾವೆಲ್ಲ ಹೊರಗಡೆ ಇರೋಣ, ಬನ್ನಿ. ಎಲ್ಲ ಹಾಳಾಗೋದ್ಲಿ ಮಯೂರಿ. ಅಯ್ಯೋ ದೇವ್ರೆ, ನಾಟ್ ರೀಚಬಲ್ ಬರ್ತಾ ಇದೆ. ಈ ಹುಡುಗಿಗೆ ಸ್ವಲ್ಪನೂ ಸಮಯ ಪ್ರಜ್ಞೆನೇ ಇಲ್ಲ. ಮುಹೂರ್ತ ಬೇರೆ ಹತ್ರ ಬರ್ತಾ ಇದೆ. ಇವಳೇನ ಬರಲಿಲ್ಲ ಅಂದರೆ ಮದುವೆ ಆಗೋಗುತ್ತೆ. ನಾನೇನು ಮಾಡಲಿ? ಶಿವನೇ, ನೀನ್ ಯಾಕೆ ಹೀಗೆ ಭಕ್ತರನ್ನ ಪರೀಕ್ಷಿಸೋದೆ ನಿನ್ ಕೆಲ್ಸನಾ? ನಾವುಗಳು ನಿನ್ನ ಭಕ್ತರು, ನಿನ್ನ ಆರಾಧಕರು, ನಿನ್ನ ಧ್ಯಾನ ಪೂಜೆಯಲ್ಲಿ ಸಮಯ ಕಳೆಯೋರು. ಆದ್ರೆ ನೀನ್ ಮಾತ್ರ ಯಾವಾಗ್ಲೂ ಆ ದುಷ್ಟರ ಪರ. ಅಮೃತ ಕಷ್ಟದಲ್ಲಿದ್ದಾಳೆ. ಹುಣ್ಣಿಮೆ ಚಂದ್ರನ ಬೆಳಕು ಅವಳ ದೇಹದ ಮೇಲೆ ಬಿದ್ರೆ ಅವಳ ನಿಜ ರೂಪ ಬಯಲಾಗುತ್ತೆ. ಗುರಿ ತಲುಪ ಅವಳ ಆಸೆ ಭಂಗ ಆಗುತ್ತೆ. ಶಿವನೇ, ಅವಳ ರಕ್ಷಣೆ ಸಹಾಯಕ್ಕೆ ಅಂತ ಬಂದ ಶೇಷ ಕೂಡ ಈಗ ಸಾವಿನಂಚಿನಲ್ಲಿದ್ದಾಳೆ. ಪಾಪನಾಶಿನಿ ಸಾಲಿಗ್ರಾಮ, ನಿನ್ನ ಕೃಪೆ ಎರಡರ ಅವಶ್ಯಕತೆ ನನ್ನ ಅಮೃತಾಳಿಗಿದೆ. ದುಷ್ಟರಿಗೆ ಹಿನ್ನಡೆ ಆಗ್ಲಿ. ವಾಸುಕಿ ವಂಶದ ಕುಡಿ ಅಮೃತ ತನ್ನ ಗುರಿನ ತಲುಪಿ ಗೆಲ್ಲೋ ಹಾಗಾಗ್ಲಿ. ಶಿವನೇ, ಕೃಪೆ ತೋರು. ಶಿವನೇ, ಕೃಪೆ ತೋರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಾಗೆ ಹೋಯ್ತು ನಾಗಿಣಿಯ ಸಂಹಾರ. ನೋಡಿ ಬಾಬಾ ಹೇಗೆ ನರಳ್ತಾ ಇದ್ದಾಳೆ. ಹಾಲ್ ಕುಡಿದಷ್ಟು ಸಂತೋಷ ಆಗ್ತಿದೆ ನನಗೆ. ಪರಮೇಶ್ವರ, ನಾನು ಸಾಯ್ತಾ ಇದ್ದೀನಿ. ನಾನು ಸತ್ರು ಪರವಾಗಿಲ್ಲ. ನನ್ನ ಪ್ರಾಣನ ತಗೊಂಡಾದ್ರೂ ಅಮೃತನ ಉಳಿಸು ಭಗವಂತ. ಅದೇನೇ ಆಗಲಿ, ಅಮೃತಾಳ ನಾಗಮಣಿ ಹೋರಾಟಕ್ಕೆ ಜಯ ಸಿಗಲೇಬೇಕು. ನನ್ನ ಸಾವು ವ್ಯರ್ಥ ಆಗಬಾರ್ದು. ಶಿವನೇ, ಕೃಪೆ ತೋರು. ಈ ಪಾಪಿಗಳು ನನ್ನನ್ನೇ ಅಮೃತ ಅನ್ಕೊಂಡಿದ್ದಾರೆ. ನನ್ನ ಸಾವಿನಿಂದಾದರೂ ಅಮೃತಾಳ ಬದುಕು ಭದ್ರವಾಗಲಿ. ಈ ದುಷ್ಟರಿಂದ ಅವಳಿಗೆ ಮುಕ್ತಿ ಸಿಗಲಿ. ಅಮೃತ ತನ್ನ ಗುರಿನ ತಲುಪಲಿ. ಅವಳ ದಾರಿನ ಸುಗಮ ಮಾಡು. ನನ್ನಲ್ಲಿರೋ ಶಕ್ತಿ ಅಮೃತಗೆ ಹೋಗೋ ಹಾಡು. ಅಮೃತ, ನೀನು ಗೆಲ್ಲಬೇಕು.
ನಾಗಿಣಿ ಸತ್ತೋದ್ಲು. ಹೂ ಬಾಬಾ, ಸತ್ಲು. ಆದ್ರೂ ಒಂದು ಸಲ ಇವಳು ಮುಖ ನೋಡ್ಲೇಬೇಕು ಬಾಬಾ. ಹೋಗ್ಲಿ ಬಿಡು ರುದ್ರ, ಶತ್ರು ಸತ್ಲಲ್ಲ, ಅದು ಮುಖ್ಯವಾಗಿತ್ತು ನಮ್ಗೆ. ಹಾರ ಬದಲಾಯಿಸ್ಕೊಳ್ಳಿ. ನೀನು ಮೊದಲಾಕಮ್ಮ. ಓಂ ಮಾಲ್ಯಾದೀನಿ ಸುಗಂಧೇನಿ ಮಾಲಿತ್ಯಾದಿನಿ ವೈ ಪ್ರಭೋ ಮಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾಂ ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಮೂರು ಸಾರಿ ಬದಲಾಯಿಸ್ಕೊಳ್ಳಿ.
सहस्रशीर्षः पुरुषः सहस्राक्ष सहस्रपात् स भूमिं विश्वतो ऋत्वा अत्यतिष्ठद्दशाङ्गुलं पुरुष एवेदगुं सर्वं यद्भूतं यच्च भव्यं उतामृतत्वस्तेषानो यदन्नेनातिरोहति पूर्वोच्चरिताय गुणविशेषणविशिष्टायाम् अस्यां शुभतिथौ मम ಅಂತೇಳಿ मम कुमार्याः विवाहाङ्गभूतं कन्यादान अहं करिष्ये कनकाभरणैरुतां दास्यामि विष्णुवे तुभ्यं ब्रह्मलोक जिगाशय ಸದ್ಯ ಇನ್ನೂ ಮದುವೆ ಮುಗ್ದಿಲ್ಲ. ಗಟ್ಟಿ ಮೇಳ ಭಗವಂತ ಎಲ್ಲ ಒಳ್ಳೇದು ಮಾಡಲಿ. 100 ವರ್ಷಗಳ ಕಾಲ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರಲಿ. ओम केशवाय स्वाहा, ओम नारायणाय स्वाहा, ओम माधवाय स्वाहा, ओम विष्णवे स्वाहा. ओम मधुसूदनाय स्वाहा, ओम त्रिविक्रमाय स्वाहा,
ಓಂ ಶ್ರೀಕೃಷ್ಣಾಯ ಸ್ವಾಹ ಶ್ರೀಕೃಷ್ಣಾಯ ಇದನ್ನ ಮಮ. ಓಂ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ಪುನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪ ಕರ್ಮಾಣಂ ಪಾಪಾತ್ಮ ಪಾಪ ಸಂಭವ.